ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಗಳು ಹಾಗೂ ಖಾಸಗಿ ಶಾಲೆಗಳಿಗೆ ಬಿಜೆಪಿ ಮುಖಂಡರು ಭೇಟಿ ನೀಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವೈಎನ್ ನಾರಾಯಣಸ್ವಾಮಿ ಪರ ಮತಯಾಚನೆ ಮಾಡಿದರು. ಬಿಜೆಪಿ ಮುಖಂಡರಾದ ರಾಮಚಂದ್ರಗೌಡ ಅವರು ಮಾತನಾಡಿ, ವೈಎನ್ ನಾರಾಯಣಸ್ವಾಮಿರವರು ಸತತವಾಗಿ 18 ವರ್ಷಗಳಿಂದ ನಿಮ್ಮ ಸೇವೆ ಮಾಡಿ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಹಾಗಾಗಿ ನೀವು ಈ ಬಾರಿ ಕೂಡ ಮತವನ್ನು ನೀಡಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ವೈಎನ್ ನಾರಾಯಣಸ್ವಾಮಿರವರು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ 3 ಬಾರಿ ಸ್ಪರ್ಧಿಸಿದ್ದು, ಈ ಭಾಗದ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಯ ಬಗ್ಗೆ ಅರಿವಿದೆ. ಈ ಬಾರಿಯೂ ಬಿಜೆಪಿಯ ರಾಷ್ಟ್ರೀಯ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು, ಬೆಂಬಲಿಸುವಂತೆ ಬಿಜೆಪಿ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದಗೌಡ, ನಗರ ಘಟಕ ಅಧ್ಯಕ್ಷರಾದ ನರೇಶ್, ತಾಲೂಕು ಮಹಿಳಾ ಗ್ರಾಮಾಂತರ ಅಧ್ಯಕ್ಷರಾದ ಚಾತುರ್ಯ, ನಗರಸಭೆ ಸದಸ್ಯರಾದ ನಾರಾಯಣಸ್ವಾಮಿ, ಡಾಲ್ಫಿನ್ ಶಾಲೆ ಅಶೋಕ್, ಸುರೇಂದ್ರಗೌಡ, ಅರಿಕೇರಿ ಮುನಿರಾಜು, ಡಾಕ್ಟರ್ ಸತ್ಯನಾರಾಯಣ ರಾವ್, ಆಂಜನೇಯ ರೆಡ್ಡಿ, ಸುರೇಶ್, ಕನಕಪ್ರಸಾದ್, ರಮೇಶ್ ಬಾಯಾರಿ, ನಗರ ಘಟಕದ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ನಾಗೇಶ್, ಪುರುಷೋತ್ತಮ್, ಮಳ್ಳೂರಯ್ಯ, ಅಭಿ, ಶಿವು, ಭರತ್, ಸಾಯಿಶ್ ಹಾಗೂ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ಶಿಕ್ಷಕರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್. ಅದೇ ಭಾಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ನಾವು ವೈಎನ್ ನಾರಾಯಣಸ್ವಾಮಿ ಅವರು ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಈ ಬಾರಿ ಕಣಕ್ಕಿಳಿದಿದ್ದಾರೆ. 3ನೇ ತಾರೀಕು ಏನು ಇವತ್ತು 4ನೇ ತಾರೀಕು ರಿಸಲ್ಟ್ ಇದೆ, ಮತ್ತೆ 3ನೇ ತಾರೀಕು ವೋಟಿಂಗ್ ಆದ್ಮೇಲೆ 6ನೇ ತಾರೀಕು ರಿಸಲ್ಟ್ ಇರುತ್ತೆ. ಈ ಬಾರಿ ಇಷ್ಟೊಂದು ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರು ಈ ಕ್ಷೇತ್ರದಲ್ಲಿ ಎಲ್ಲರೂ ಯಾವುದೇ ಒಂದು ಟೀಚರ್ ಇರ್ಬೋದು, ಲೆಕ್ಚರ್ ಇರ್ಬೋದು, ಯಾವುದೇ ಕೆಲಸ ಇರಬೇಕಾದ್ರೆ ಕೆಲಸಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಬುದ್ಧಿವಂತರಿದ್ದಾರೆ. ದಯಮಾಡಿ ಅವರಿಗೆ ಈ ಬಾರಿ ತಮ್ಮೆಲ್ಲರ ಮತ, ಅವರ ಒಂದು ಕ್ರಮ ಸಂಖ್ಯೆ 1 ಅವರಿಗೆ ಮತ ಹಾಕ್ತಕ್ಕಂಥದ್ದು, ಒಂದು ಪ್ರಥಮ ಪರಿಸ್ಥಿತಿ ಮತ ಹಾಕ್ಬೇಕಂದ್ರೆ ಒಂದು ಗೆರೆ ನೀಡಬೇಕು. ಅವ್ರು ಕೊಟ್ಟಿರ್ತಕ್ಕಂಥ ಬೆನ್ನಲ್ಲೇ ಮಾಡಬೇಕು. ಯಾಕಂತ ಹೇಳಿದ್ರೆ ಸುಮಾರು ಮತಗಳು ಅಸಿಂಧು ಆಗಿದೆ. ಈಗಾಗಲೇ ಮುಂದಿನ ರಾಷ್ಟ್ರ ಎಲೆಕ್ಷನಲ್ಲಿ ಸುಮಾರು 1,500 ಮತಗಳು ಅಸಿಂಧು ಆಗಿದೆ. ಕಾರಣ ಯಾಕಂತ ಹೇಳಿದ್ರೆ ಮತ ಹಾಕ್ಬೇಕಾದ್ರೆ ಒಂದು ಬರೀಬೇಕಾದ್ರೆ ಬಾರ್ಕೋಡ್ ಮಾತ್ರ ಹಾಕಬೇಕು. ಕೆಳಗಡೆ ಒಂದು ಗೆರೆ ಎಳೆದು ಮೇಲೆ ಗೆರೆ ಎಳೆದ್ರೆ ಅದು ಅಸಿಂಧು ಆಗುತ್ತೆ. ತಾವು ಹಚ್ಕೊಂಡು ಬೆನ್ನಲ್ಲಿ ಹಾಕಿದ್ರೆ ಕೂಡ ಅಸಿಂಧು ಆಗುತ್ತೆ. ಮತಗಟ್ಟೆಯಲ್ಲಿ ಕೊಟ್ಟಿರ್ತಕ್ಕಂಥ ಬೆನ್ನಲ್ಲೇ ಹಾಕಬೇಕು. ಹಾಗೆ ಒಂದು ಗೆರೆ ಮಾತ್ರ ಎಳಿಬೇಕು. ಆ ಒಂದು ಮತ ಹಾಕಿ ಅವನು ಜಯಿಸಲನ್ನಾಗಿ ಅವರು ನಿರಂತರವಾಗಿ ತಮ್ಮೆಲ್ಲರ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಕೊಡ್ಬೇಕಂತ ತಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ತೀವಿ.